श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो यवनो भृगुः शौनकोष्टादशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವೃಷಭ ರಾಶಿಯವರಿಗೆ 2026ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ 1ರಿಂದ 4 ಪಾದ, ಮೃಗಶಿರ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ದ್ವಿತೀಯ ರಾಶಿಯಲ್ಲಿ ಗುರು ಬಹಳ ಒಳ್ಳೆಯದಾದಂಥದ್ದು. ಚತುರ್ಥ ರಾಶಿಯಲ್ಲಿ ಕೇತು, ಪಂಚಮ ಷಷ್ಠ, ಸಪ್ತಮ ರಾಶಿಯಲ್ಲಿ ಯಾರಿಲ್ಲ, ಅಷ್ಟಮ ರಾಶಿಯಲ್ಲಿ ಯಾರಿಲ್ಲ. ನವಮ ರಾಶಿಯಲ್ಲಿ ಕುಜ, ಬಹಳ ಮುಖ್ಯವಾಗಿ ವ್ಯಯಾಧಿಪತಿ ನವಮ ರಾಶಿಯಲ್ಲಿದ್ದಾನೆ. ದಶಮ ರಾಶಿಯಲ್ಲಿ ರವಿ, ಶುಕ್ರ, ಬುಧ, ರಾಹು ಕೂಡ ನಿಮಗೆ ದಶಮ ರಾಶಿಯಲ್ಲಿದ್ದಾರೆ. ಅದು ಕೂಡ 5ನೇ ತಾರೀಕು 13ನೇ ತಾರೀಕು ಅನಂತರ ದಶಮಕ್ಕೆ ಬರ್ತಾರೆ. ಏಕಾದಶ ರಾಶಿಯಲ್ಲಿ ಶನಿ. ನೋಡಿ, ವೃಷಭ ರಾಶಿಯವರಿಗೆ ಗ್ರಹಸ್ಥಿತಿ ನೋಡಲಿಕ್ಕೆ ಹೋದರೆ ಎಲ್ಲ ಒಂದು ಹಂತಕ್ಕೆ ಬಲ ಆಭಾಷಿಗೆಲ್ಲ ಇದೆ. ನಿಮಗೆ 1ನೇ ತಾರೀಕಿಗೆ ಭಾರತದ ಹುಣ್ಣಿಮೆ ಮತ್ತು ವಿಶೇಷವಾಗಿ ಸತ್ಯನಾರಾಯಣ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. 5ನೇ ತಾರೀಕು ಸಂಕಷ್ಟದ ಚತುರ್ಥಿ, 13ನೇ ತಾರೀಕು ಕುಂಭ ಸಂಕ್ರಾಂತಿ, 14ನೇ ತಾರೀಕು ಶನಿ ಪ್ರದೋಷ, ಹಾಗೆ 15ನೇ ತಾರೀಕು ಮಹಾಶಿವರಾತ್ರಿ. ಬಹಳ ಮುಖ್ಯವಾಗಿ ಶಿವರಾತ್ರಿಯೂ ಕೂಡ ಇದೆ, ಶನೇಶ್ವರ ಜಯಂತಿಯೂ ಕೂಡ ಇದೆ. 16ನೇ ತಾರೀಕಿಗೆ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ, ಹಾಗೆ 17ನೇ ತಾರೀಕಿಗೂ ಕೂಡ ಶಿವರಾತ್ರಿ ಅಮಾವಾಸ್ಯೆ ಅಂತಿದೆ. ಹಾಗೆ 18ನೇ ತಾರೀಕಿಗೆ ಚಂದ್ರ ದರ್ಶನ, 27ಕ್ಕೆ ಸರ್ವೇಶಾಂ ಏಕಾದಶಿ. ಹೀಗೆಲ್ಲ ಇದೆ. ಒಂದು ಹಂತಕ್ಕೆ ಮಾಘ ಮಾಸ. ಈ ಮಾಸದಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ನೋಡಿ, ಸಂಕ್ರಾಂತಿ ಮುಗಿದಿದೆ, ಹಾಗಾಗಿ ಆದಷ್ಟು ಉತ್ತರಾಯಣ ಹೇಳುವಂಥದ್ದು ಆರಂಭವಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರ ಹೀಗೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಪುನಃ ಪುನಃ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ನೋಡೋಣ ಏನಪ್ಪ. ವೃಷಭ ರಾಶಿಯವರಿಗೆ ಒಂದು ಹಂತಕ್ಕೆ ಧನಸ್ಥಾನದಲ್ಲಿರುವಂತಹ ಗುರು ಒಳ್ಳೆಯದೇ. ಇನ್ನು ಭಾಗ್ಯದಲ್ಲಿರುವಂತಹ ಕುಜನೂ ಕೂಡ ಅನುಕೂಲಗಳನ್ನು ಮಾಡ್ತಾ ಇದ್ದಾನೆ. ಆದರೆ ದಶಮದಲ್ಲಿರುವಂತಹ ಶುಕ್ರ ಮತ್ತು ರವಿ ಇದ್ದಾನೆ. ಏನೋ ಒಂದು ಬಿಸಿನೆಸ್ಸು, ಉದ್ಯೋಗದಲ್ಲಿ ಸ್ವಲ್ಪ ಹಗ್ಗ ಜಗ್ಗಾಟಗಳ ಕೆಲಸ ನಡೀತಾ ಇದೆ. ಒಂದಂತಕ್ಕೆ 15 ದಿವಸ ಬಹಳ ಬಿಸಿನೆಸ್ ಚೆನ್ನಾಗಿ ನಡೀತಾ ಇದೆ, 15 ದಿವಸದಲ್ಲಿ ಸ್ವಲ್ಪ ಲಾಸ್ ಆಗ್ತಾ ಇದೆ. ಹಾಗಾಗಿ ಬಿಸಿನೆಸ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ಒಂದು ಸ್ವಲ್ಪ ಜಾಗೃತ ವಹಿಸ್ಕೊಳ್ಳುವಂಥ ಒಂದು ತಿಂಗಳು. ದಶಮ ಸ್ಥಾನದಲ್ಲಿ ಶುಕ್ರ ಮತ್ತು ರವಿ 2 ಗ್ರಹಗಳಿದ್ದಾರಲ್ಲ, ಹಾಗಾಗಿ ಸ್ವಲ್ಪ ಉದ್ಯೋಗದ ವಿಷಯದಲ್ಲೇ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಜಾಗೃತ ವಹಿಸ್ಕೊಳ್ಬೇಕು. ಏನಾದರೂ ಉದ್ಯೋಗ ಮಾಡಬೇಕು ಅಂದರೆ ದಿಢೀರ್ನ ತೀರ್ಮಾನ ತೆಗೆದುಕೊಂಡು ಮುಂದೆ ಹೋಗುವಂಥದ್ದು ಬೇಡ. ಒಂದಂತಕ್ಕೆ ಒಳ್ಳೆಯದು ಅಂತ ಅನಿಸ್ತದೆ, ಆದರೂ ಕೂಡ ನಾವು ಹೋಗಿ ಸಾಕಷ್ಟು ಅಳೆದು ತೂಗಿ ಅದನ್ನು ಪ್ರಯತ್ನ ಮಾಡುವಂಥದ್ದು ಮಾಡಬೇಕು. ಒಂದೇ ಸಲ ಹೋಗಿ ದಿಢೀರ್ನೆ ನುಗ್ಗಿ ಏನೋ ಉದ್ಯೋಗ ಮಾಡ್ತಾನೆ, ಏನೋ ಬಿಸ್ನೆಸ್ ಮಾಡ್ತಾನೆ ಅಂತ ಹೋಗಿ ತೊಂದರೆಗೆ ಬೀಳಬಾರದು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಗವಂತ ಕೊಟ್ಟಿದ್ದಾನೆ, ಭಗವಂತ ನಡೆಸ್ತಾ ಇದ್ದಾನೆ. ಅವನ ಮೇಲೆ ಭಾರ ಹಾಕಿ ಹಂತ ಹಂತವಾಗಿ ನಾವು ಬೆಳೀತಾ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಹೇಳ್ತಾನೆ. ಮತ್ತು ಬುಧಾದಿತ್ಯ ಯೋಗ ಆಗಿದೆ. ಈ ಯೋಗದಿಂದ ಏನಾಗ್ತದೆ, ನಿಮಗೆ ದಶಮದಲ್ಲಿ ಸ್ವಲ್ಪ ಗೌರ್ಮೆಂಟಿನ ಅನುಕೂಲತೆಗಳಾಗುವಂಥದ್ದು, ಅಥವಾ ಕೃಷಿಕರಿದ್ದರೆ ಸ್ವಲ್ಪ ಸಬ್ಸಿಡಿ ಸಿಗುವಂಥದ್ದು, ಅಥವಾ ಬೋರ್ವೆಲ್ ಎಲ್ಲ ಕೆಟ್ಟು ಹೋಗಿದೆ, ಬೋರ್ವೆಲ್ಲು ಅಂತಂದರೆ ನೀರಿನ ಅವಕಾಶಗಳಾಗುವಂಥದ್ದು, ಅಥವಾ ಯಾವುದೋ ಒಂದು ಭೂಮಿ ಮಾರಾಟ ಮಾಡಬೇಕು ಅಂದರೆ ಭೂಮಿಯ ವಿಷಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಹೀಗೆ ಇಂಥ ಸಾಕಷ್ಟು ಅನುಕೂಲತೆಗಳನ್ನು ಕೂಡ ಭಗವಂತ ಕೊಡ್ತಾನೆ ನಿಮಗೆ. ಯಾಕಂದರೆ ಬುಧಾದಿತ್ಯ ಯೋಗ ಆದ ತಕ್ಷಣ ಗೌರ್ಮೆಂಟಿನ ನೌಕರಿ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಬಡತಿ ಯೋಗವೋ, ಎಲ್ಲೋ ಒಂದು ಅನುಕೂಲವೋ, ಅಥವಾ ನಿಮ್ಮ ಮೇಲಧಿಕಾರಿಗಳು ಸ್ವಲ್ಪ ಸಮಾಧಾನ ಕೊಡ್ತಾರೆ, ಅಥವಾ ನಿಮ್ಮ ಯಾವಾಗೂ ಕಿರಿಕಿರಿ ಮಾಡ್ತಾ ಇರುವಂಥ ವ್ಯಕ್ತಿಗಳು ಯಾರಿರ್ತಾರೋ ಅಂತಹ ಕಿರಿಕಿರಿ ಮಾಡ್ತಾ ಇರುವಂಥ ಸ್ವಲ್ಪ ಕಡಿಮೆ ಆಗ್ತದೆ. ಎಷ್ಟೋ ಸಲ ಜೀವನವೇ ಬರೀ ಕಿರಿಕಿರಿ, ಅವರಿಗೋಸ್ಕರ ಇವರಿಗೋಸ್ಕರ ಮೇಲಧಿಕಾರಿ, ಹಾಗೆ ಹೀಗೆ ನಾವು ನಮ್ಮ ತೀರ್ಮಾನ, ನಮ್ಮ ಕೆಲಸವನ್ನು ಸರಿಯಾಗಿ ಮಾಡದೇ ಇರುವಂಥ ಒಂದು ಸಮಯ ಇರುತ್ತೆ. ಆದರೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಗ್ರಹಗಳು ಸಪೋರ್ಟ್ ಕೊಡ್ತಾ ಇದೆ. ಆದರೆ ಬಿಸ್ನೆಸ್ ಮಾಡೋವರಿಗೆ ಸ್ವಲ್ಪ ಕಸಿಬಿಸಿ ಚಿಂತೆ ಆಗುವಂಥ ಸಾಧ್ಯತೆಗಳು. ಹಾಗಾಗಿ ಬಿಸ್ನೆಸ್ ಮಾಡುವಂಥವರು ಸ್ವಲ್ಪ ಜಾಗ್ರತೆ. ಇದು 2ನೇ ರಾಶಿಯಲ್ಲಿ ಗುರು ಇದ್ದಾನೆ. ಗುರುವಿಂದ ಬಹಳ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡಬಹುದು. ಏನಂತಂದರೆ ಧನಸ್ಥಾನದಲ್ಲಿರುವಂತಹ, ನೋಡಿ, ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಯಾವುದೋ ಒಂದು ಜಡ್ಜ್ಮೆಂಟ್ ಬರಬೇಕು ಅಂತಂದರೆ ನೀವು ನ್ಯಾಯಪರವಾಗಿದ್ದರೆ ನಿಮ್ಮ ಕಡೆಗೆ ಸಾಧ್ಯವಾದ ಮಟ್ಟಿಗೆ ಅದು ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಎಷ್ಟೋ ಸಲ ಕಾದು 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 ಕಾನೂನು ವಿಷಯದಲ್ಲಿ ಕಷ್ಟಕ್ಕೆ ಬೀಳಬೇಕಾಗತ್ತೆ. ಆದರೆ ಈ ತಿಂಗಳಲ್ಲಿ ಏನಾದರೂ ನಿಮ್ಮ ಜಡ್ಜ್ಮೆಂಟ್ ಬರುವಂಥದ್ದಿದ್ದರೆ ಅಥವಾ ಹಿಯರಿಂಗ್ ಆಗುವಂಥದ್ದಿದ್ದರೆ ನಿಮ್ಮ ಸಪೋರ್ಟ್ ಸಿಗುವಂತಹ ಒಂದು ಚಾನ್ಸಸ್ಸು ಕೂಡ ಇದೆ. ಇದು ಭಾಳ ಒಳ್ಳೆಯದು, ಒಳ್ಳೆಯ ರೀತಿಯಾದಂಥ ಫಲಗಳೇ ಸಿಗುವಂಥದ್ದು. ಇನ್ನು ತೃತೀಯ ರಾಶಿಯಲ್ಲಿ ಕೇತು
ಸ್ವಲ್ಪ ಸೋದರರಿಂದನೂ ಸ್ವಲ್ಪ ಅನುಕೂಲ, ಮತ್ತು ಸ್ವಲ್ಪ ತಂದೆ ತಾಯಿಯವರ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಹೆಲ್ತ್ ತೊಂದರೆ ಆಗುವಂಥದ್ದು, ಅಥವಾ ಇದ್ದಕ್ಕಿದ್ದ ಹಾಗೆ ಅವರೇ ಮೈಂಡ್ ಅಪ್ಸೆಟ್ ಆಗುವಂಥದ್ದು, ಅಥವಾ ನನಗೆ ಯಾರೂ ಇಲ್ಲ ಹೇಳುವಂಥ ಅವರ ಮನಸ್ಸಿಗೆ ಭಾವನೆ ಬರುವಂತಹ ಸಮಸ್ಯೆಗಳು ಕೂಡ ಬರಬಹುದು. ವಿವಾಹಾದಿ ಮಂಗಲ ಕಾರ್ಯಗಳಿಗೂ ಕೂಡ ದಾರಿ ಆಗ್ತದೆ ಈ ತಿಂಗಳಲ್ಲಿ, ಏನು ವರಿ ಮಾಡಬೇಡಿ. ಯಾಕಂದರೆ 2ನೇ ರಾಶಿಯಲ್ಲಿ ಗುರು ಇದ್ದಾನೆ. ಸಾಕು ಅಷ್ಟಿದ್ರೂ ಕೂಡ ಆ ಗುರು ನಿಮಗೆ ಎಲ್ಲೋ ಒಂದು ಕಡೆಗೆ ಅನುಕೂಲತೆಗಳನ್ನು ಮಾಡಿಕೊಡ್ತಾನೆ. ಶುಕ್ರನೂ ಕೂಡ ಈ ಕಡೆಗೆ ಬುಧನ ಜೊತೆಗಿದ್ದಾನೆ. ಹಾಗಾಗಿ ಇದು ಒಂದು ಹಂತಕ್ಕೆ ಕಟ್ ಆಗ್ತಾ ಇರುವಂಥದ್ದು ಒಂದು ಕಡೆಗೆ ಬರುತ್ತೆ. ನಾಳೆ ಹೇಳೋಣ ಅಂಥೇಳಿ ಹುಡುಗನ ಕಡೆಗೂ ಹುಡುಗಿ ಕಡೆಗೂ ಚಿಂತೆ ಇರುತ್ತೆ. ಕೊನೆಗೆ ಇವತ್ತಲ್ಲ ನಾಳೆಗೆ ಹೇಳೇ ಬಿಡೋಣ ಅಂತೇಳಿ ಮುಂದೆ ಹೋಗ್ತಾರೆ. ಎಷ್ಟೋ ಸಲ ಹಾಗೆ ಆಗುತ್ತೆ. ದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಬಹಳ ಚಿಂತೆ, ಬೇಕು ಬೇಡೋ ಅಂತ ಆಗುತ್ತೆ. ಯಾಕಂದರೆ ನಿಮ್ಮ ರಾಶಿಯೂ ಕೂಡ ಒಂದು ಹಂತಕ್ಕೆ ಶುಕ್ರನ ರಾಶಿ. ಹಾಗಾಗಿ ಮತ್ತೂ ಚೆನ್ನಾಗಿರೋದು ಬರಬಹುದಾ, ಅಥವಾ ಎಲ್ಲೋ ಒಂದು ಕಡೆಗೆ ಇನ್ನೂ ಮದುವೆ ಆಗಬಹುದಾ, ಅಥವಾ ವೇಟ್ ಮಾಡಬಹುದಾ, ಹೀಗೆಲ್ಲ ಅನಿಸುತ್ತೆ. ಹಾಗಾಗಿ ಏನೇ ಇದ್ದರೂ ಕೂಡ ನಮ್ಮ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಋಣ ಎಲ್ಲಿದೆಯೋ ಅಲ್ಲಿ ಆಗ್ತದೆ. ನಾವು ಬಹಳಷ್ಟು ಯೋಚನೆ ಮಾಡಿದಷ್ಟು ಮಂಡಕ್ಕೆ ಬೀಳ್ತೇವೆ, ಕೂಟ್ರೆ ಉದ್ಧಾರ ಆಗುವಂಥದ್ದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ತಕ್ಕ ಮಟ್ಟಿಗೆ ಅವನ ಹುಡುಗನಿಗೆ ಕಣ್ಣು ಕೈ ಕಾಲ ಸರಿ ಇದೆ, ಒಂದು ಜೀವನ ಮಾಡುವಷ್ಟು ಆರ್ಥಿಕವಾಗಿ ಗಟ್ಟಿ ಇದೆ ಅಂತಂದರೆ ತೀರ್ಮಾನ ತೆಗೆದುಕೊಳ್ಬೇಕು. ಭಾಳಷ್ಟು ನಾವು ಹುಡುಗಿ ಸಾರಾವಳಿ ಅಥವಾ ಮೇಳ ಮಾಡಿ ನೋಡುವಾಗ ಕಾಣ್ತದೆ. ಏನೇ ಮಾಡಿದ್ರೂ ಕೂಡ ಕೊನೆಗೆ ಯಾವುದೋ ಸರಿ ಇಲ್ಲ ಆಳುವಂಥ ಮನಸ್ಥಿತಿ ಬರುತ್ತೆ. ಹಾಗಾಗಿ ತೀರಾ ಹುಡುಕ್ಲಿಕ್ಕೆ ಹೋಗಬಾರ್ದು. ಯಾವುದನ್ನು ತಕ್ಕ ಮಟ್ಟಿಗೆ ಇವತ್ತಿನ ಕಾಲಕ್ಕೆ ಕಣ್ಣು ಕೈ ಕಾಲು ಅಥವಾ ಅವನ ಒಂದು ಮನಸ್ಥಿತಿ ಸಮಾಧಾನ ಇದೆ ಅಂತ ಅದರ ಆರೋಗ್ಯ ಅಂತ ವ್ಯಕ್ತಿಗೆ ನೋಡಿ ಪ್ರಯತ್ನ ಮಾಡಬೇಕು. ಹಾಗಾಗಿ ತುಂಬ ನೋಡ್ತಾ ಹೋದರೆ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ. ಒಂದು ಹಂತಕ್ಕೆ ನೋಡುವಂಥ ಪ್ರಯತ್ನವನ್ನು ಮಾಡಬೇಕು. ಇನ್ನು ಏಕಾದಶಿ ಶನೇಶ್ವರನು ನಿಮಗೆ ಕಬ್ಬಿಣದಿಂದ ಹೆಚ್ಚಿನದಾದಂಥ ಲಾಭವನ್ನು ಕೂಡ ಶನೇಶ್ವರ ಕೊಡ್ತಾ ಇದ್ದಾನೆ. ಕಬ್ಬಿಣದಲ್ಲಿ ಎಲ್ಲೋ ಒಂದು ಕಡೆಗೆ ಅನುಕೂಲತೆಗಳು ಕೂಡ ಬಹಳ ಮುಖ್ಯವಾಗಿ ಆಗ್ತಾ ಇದೆ. ಅದರ ಜೊತೆಗೆ ಬಿಲ್ಡಿಂಗ್ ಕಟ್ಟುವಂಥವರು, ಸೇಲ್ ಬಿಲ್ಡಿಂಗ್ ಮಾಡುವಂಥವರು, ಬಿಲ್ಡರ್ಗಳು, ಇಂಥವರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಯಾಕಂದರೆ ನೋಡಿ, ಭಾಗ್ಯದಲ್ಲಿರುವಂತಹ ಕುಜನು ಈ ತಿಂಗಳಲ್ಲಿ ಭೂಮಿಯಿಂದ ತಕ್ಕ ಮಟ್ಟಿಗೆ ಲಾಭಗಳನ್ನು ಕೊಡ್ತಾನೆ. ನೀವೇನಾದರೂ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿದ್ದರೆ ಈ ರಾಶಿಯವರಿಗೆ ಹೆಚ್ಚಿನದಾದಂಥ ಅವಕಾಶಗಳು, ಮತ್ತು ಕಲೆ, ಸಾಹಿತ್ಯ, ಸಂಗೀತ, ಮಾಧ್ಯಮ ಕ್ಷೇತ್ರ, ಅದರ ಜೊತೆಗೆ ಶನೇಶ್ವರನ ಕೃಷಿಕ ಎಂಬುದಾಗೂ ಕೂಡ ಕರೀತಾರೆ. ಕೃಷಿ ಕ್ಷೇತ್ರದಲ್ಲಿದ್ದವರಿಗೂ ಕೂಡ ಒಂದು ಹಂತಕ್ಕೆ ತಕ್ಕ ಮಟ್ಟಿಗೆ ಲಾಭಗಳೇ ಸಿಗುತ್ತೆ. ಏನೋ ಸಮಸ್ಯೆ ಹೇಳುವಂಥದ್ದಿಲ್ಲ. ಯಾಕಂದರೆ ನಿಮಗೆ ಈ ಒಂದು ಹಂತಕ್ಕೆ ಎಲ್ಲವೂ ಕೂಡ ನಿಮಗೆ ಸಪೋರ್ಟೇ ಸಿಗ್ತಾ ಇದೆ. ನೋಡಿ, ನೀವು ಬೆಳವಣಿಗೆ ಆಗ್ತಾ ಇದೆ, ಆರ್ಥಿಕವಾಗಿ ಅನುಕೂಲತೆಗಳನ್ನು ಹೊಂದುತ್ತಾ ಇದ್ದೀರಿ, ಪಡೀತಾ ಇದ್ದೀರಿ. ತಕ್ಕ ಮಟ್ಟಿಗೆ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಈ ರಾಶಿಯವರು. ಯಾಕಂದರೆ ಮುಂದೆ ನಿಮ್ಮ 7.5 ಶನಿ ಬರಲಿಕ್ಕಿದೆ, ಒಂದು ಸಮಸ್ಯೆಗಳು ಬರಲಿಕ್ಕಿದೆ, ಒಂದು ಕಷ್ಟವೂ ಕೂಡ ಬರಲಿಕ್ಕಿದೆ. ಹಾಗಾಗಿ ಇವಾಗ ನೆಮ್ಮದಿ ಇದೆ ಅಂತ ಹೇಳ್ಕೊಂಡು ಹೊಸ ಸೀರೆ ಬರುತ್ತೆ ಅಂತೇಳಿ ಹಳೆ ಸೀರೆಯನ್ನು ನಾವು ಸುಟ್ಕೊಳ್ಳುವಂತಹದ್ದಲ್ಲ. ಆದಷ್ಟು ಇವತ್ತು ಉಳಿಸುವಂತಹ ಪ್ರಯತ್ನವನ್ನು, ಬೆಳೆಸುವಂತಹ ಪ್ರಯತ್ನವನ್ನು ಹಣಕಾಸಿನ ವಿಷಯದಲ್ಲಿ ಮಾಡಿಕೊಳ್ಳಿ. ತಕ್ಕ ಮಟ್ಟಿಗೆ ಆರೋಗ್ಯಕ್ಕೆ ಬಲಿಷ್ಠವಾದಂಥ ಶರೀರವೇ ಇದೆ. ಆರೋಗ್ಯ ನಿಮಗೆ ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದೆ. ಮತ್ತು ಯಾವುದೋ ಒಂದು ಅನಿರೀಕ್ಷಿತವಾದಂಥ ಒಂದು ಘಟನೆಗಳು ಈ ತಿಂಗಳಲ್ಲಿ ನಡೆಯುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ನಿಮ್ಮ ನಿರೀಕ್ಷೆ ಇರುವುದಿಲ್ಲ, ಹೀಗಾಗತ್ತೆ, ಹೀಗೆ ಸಿಗತ್ತೆ, ಹೀಗಾಗತ್ತೆ, ಅಥವಾ ಅವರನ್ನು ನಾನು ಭೇಟಿ ಮಾಡ್ತೇನೆ ಹೇಳುವಂಥದ್ದು ಇರುವುದಿಲ್ಲ. ಬಹಳ ದೊಡ್ಡ ವ್ಯಕ್ತಿಗಳನ್ನು, ಬಹಳ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಭೇಟಿ ಮಾಡಬಹುದು. ಮತ್ತು ಮಹಾತ್ಮರ ಅನುಗ್ರಹವೂ ಕೂಡ ಸಿಗುತ್ತೆ. ಸ್ವಲ್ಪ ಯಾತ್ರೆ ಮಾಡುವಂಥ ತಿಂಗಳು, ಸ್ವಲ್ಪ ಪ್ರಯಾಣ, ಆ ಕಡೆ ಈ ಕಡೆ ಸ್ವಲ್ಪ ಓಡಾಡುವಂಥ ಒಂದು ತಿಂಗಳು ಕೂಡ ಆಗಬಹುದು. ಯಾವುದೋ ಒಂದು ಸಾಲ ಬಾಧೆಗಳಿಗೆ ತಕ್ಕ ಮಟ್ಟಿಗೆ ಸಾಲ ಬಾಧೆಯಲ್ಲೂ ಇದ್ದೀರಿ. ನೀವು ಎಲ್ಲವೂ ದುಡ್ಡು ಬರ್ತಾ ಇದೆ ಅಂತಂದರೆ ಸೇವಿಂಗ್ ಮಾಡಲಿಕ್ಕೂ ಆಗಲ್ಲ. ಸಾಲ ಕಟ್ತಾ ಇದ್ದೀರಿ, ಒದ್ದಾಡ್ತಾ ಇದ್ದೀರಿ, ಎಲ್ಲವೂ ಇದೆ. ಹಾಗಿದ್ದಾಗೂ ಕೂಡ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಕೂಡ ಬರುತ್ತೆ. ಹಾಗೆ 1-2 ವರ್ಷದ ಹಿಂದೆ ಇರುವಂಥ ಏನು ಸಮಸ್ಯೆಗಳಿದೆಯೋ ಈ ತಿಂಗಳಲ್ಲಿ ಕಾನೂನಾತ್ಮಕವಾಗಿ ಏನಾದರೂ ಇದ್ದರೆ ಸ್ವಲ್ಪ ಬಗೆಹರಿಯುವಂತಹ ಸಾಧ್ಯತೆಗಳು ಕೂಡ ಒಂದು ಸ್ಟೆಪ್ ನಿಮ್ಮ ಕಡೆಗೆ ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳಿದೆ. ಮಿಕ್ಕಿರುವಂತಹ ಒಂದು ಲಾಭಾಂಶಗಳ ಕಡೆಗೆ ನೀವು ಹೋಗ್ತಾ ಇದ್ದೀರಿ ಈ ತಿಂಗಳಲ್ಲಿ. ಏನೂ ಇಲ್ಲ ಅಂತೇನಿಲ್ಲ. ನೋಡಿ, ತಕ್ಕ ಮಟ್ಟಿಗೆ ಉದ್ಯೋಗ ಒಂದು ಸ್ವಲ್ಪ ಬಿಸ್ನೆಸ್ ಬಿಟ್ಟರೆ ಗೌರ್ಮೆಂಟೇ ನೌಕರಿ ಮಾಡುವಂಥವ್ರಿಗೆ ಎಲ್ಲೋ ಒಂದು ಕಡೆಗೆ ಆದಾಯಗಳು ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ಬೇರೆ ಹೆಚ್ಚಿನದಾದಂಥ ಅನುಕೂಲತೆಗಳಿದೆ. ಇನ್ನು ನೋಡಿ, ಕೃತಿಕಾ ನಕ್ಷತ್ರದವರು ಸಾಧ್ಯವಾದ ಮಟ್ಟಿಗೆ 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಗಣೇಶನಿಗೆ ವಿಶೇಷವಾಗಿ ಪೂಜೆ ಪ್ರಾರ್ಥನೆಯನ್ನು ಮಾಡಿ. ಇನ್ನು ರೋಹಿಣಿ ನಕ್ಷತ್ರದವರು ಮತ್ತು ಮೃಗಶಿರ ನಕ್ಷತ್ರ 1-2ನೇ ಪಾದದವರು ಸಾಧ್ಯವಾದ ಮಟ್ಟಿಗೆ 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಆ ದಿವಸ ಸಾಧ್ಯವಾದ ಮಟ್ಟಿಗೆ ಶಿವನನ್ನು ಧ್ಯಾನ ಮಾಡಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಪ್ರದಕ್ಷಿಣೆ ಮಾಡಿ, ಶಿವನಿಗೆ ಅರ್ಚನೆ ಮಾಡಿ, ಎಷ್ಟಾಗತ್ತೋ ಅಷ್ಟು ನಮಃಶಿವಾಯ ಜಪವನ್ನು ಮಾಡಿ. ಮತ್ತು ಶಿವಸಹಸ್ರನಾಮ ಅಂತಿದೆ ಬಹಳ ಮುಖ್ಯವಾಗಿ. ಅಂಥ ಶಿವಸಹಸ್ರನಾಮವನ್ನು ಪುನಃ ಪಠನೆ ಮಾಡಿ. ಶಿವಸಹಸ್ರನಾಮದಿಂದ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ. ಶಿವನು ನಮ್ಮೆಲ್ಲರೂ ಕೂಡ ಅನುಗ್ರಹ ಮಾಡುವಂಥ ದೇವರು. ಯಾಕಂದರೆ ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃಧಃ ಕಸ್ಯ ಸ್ವಿಧನಂ ಎಂಬುದಾಗಿ ಹೇಳಿದ್ದಾರೆ. ಈಶಾವಾಸ್ಯೋಪನಿಷತ್ತಿನಲ್ಲಿ
ಎಲ್ಲವೂ ಕೂಡ ಈಶನಿಂದ ಮುಚ್ಚಲ್ಪಟ್ಟಿದೆ. ಈಶಾ ಅಂತಂದರೆ ಯಾರು? ಜಗತ್ತಿಗೆ ನಿಯಾಮಕ ಪರಮೇಶ್ವರ. ಹಾಗಾಗಂತಹ ಶಿವರಾತ್ರಿ ವರ್ಷಕ್ಕೆ ಒಂದು ಸಲ ಸಿಗುತ್ತೆ. ಇನ್ನು ನಿಮಗೆ ಗಮನದಲ್ಲಿ ಇರಬಹುದು, ಪ್ರತಿ ತಿಂಗಳಲ್ಲೂ ಕೂಡ ಮಾಸ ಶಿವರಾತ್ರಿ ಅಂತ ಬರುತ್ತೆ, 15 ದಿವಸಕ್ಕೆ. ಅದು ಶಿವಪ್ರದೋಷ ಮಹಾಪ್ರದೋಷ ಅಂತೆಲ್ಲ ಬರುತ್ತೆ. ಅಂಥ ದಿವಸದಲ್ಲೂ ಕೂಡ ಬಹಳ ಒಳ್ಳೆಯದು ಆ ದಿವಸ ಪೂಜೆ ಮಾಡಿದ್ರೆ. ಅಥವಾ ಅದು ಯಾವುದು ನಮ್ಮ ಕೈಯಲ್ಲಿ ಆಗೋದಿಲ್ಲ, ಯಾಕಂದರೆ ಇವತ್ತಿನ ದಿವಸ ಬ್ಯುಸಿ ಲೈಫು, ಸಮಯ ಇಲ್ಲ, ಬೇರೆ ಬೇರೆ ಸಮಸ್ಯೆಗಳು. ಹಾಗಿದ್ದಾಗ ಇಂಥ ಮಹಾಶಿವರಾತ್ರಿ ಬಂದಾಗ ಶಿವನನ್ನು ಅನನ್ಯವಾಗಿ ಧ್ಯಾನವನ್ನು ಮಾಡಿದ್ರೆ ಶಿವನು ಜ್ಞಾನವನ್ನು ಕೂಡ ಕೊಡ್ತಾನೆ, ಮೋಕ್ಷವನ್ನು ಕೂಡ ಕೊಡ್ತಾನೆ, ಧನವನ್ನು ಕೂಡ ಶಿವನು ಕೊಡ್ತಾನೆ. ಶಿವನನ್ನು ಹಾಗಾಗಿ ಸರ್ವೇಶ್ವರ ಅಂಥೇಳಿ ಕರೀತಾರೆ. ಹಾಗಾಗಿ ನಮ್ಮಲ್ಲಿ ಗುರುವಿನ ಬಲ ನೋಡ್ತೇವೆ. ಅದಕ್ಕೆ ಸರ್ವೇಶ್ವರಾಣಾಂ ಗುರುಹು ಎಂಬುದಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾರು ಗುರು ಅಂತಂದರೆ ಸರ್ವೇಶ್ವರಾಣಾಂ, ಎಲ್ಲರಿಗೂ ಕೂಡ ಒಡೆಯ ಯಾರು ಅಂತಂದರೆ ಗುರು. ಆ ಗುರುವೇ ನಿಮಗೆ ಧನಸ್ಥಾನದಲ್ಲಿದ್ದಾನೆ, ಹಾಗಾಗಿ ಹಣಕಾಸಿಗೆ ಅನುಕೂಲ ಆಗ್ತದೆ ಅಂತಂದೆ. ಒಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಭಗವಂತನು ಕೊಡಲಿ, ಅನುಗ್ರಹಿಸಲಿ. ಯಾರು ಲೈಕ್ ಮಾಡಿಲ್ಲೋ ಅಂಥವರು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಮತ್ತೆ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ. ದೇಶೋಜಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾ. ಹರ ನಮಃ ಪಾರ್ವತೀಪತಯೇ. ಹರ ಹರ ಮಹದೇವ. ಓಂ